ಸೊ ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ಯಾವ ರೀತಿ ಮಾರ್ಕೆಟ್ ಅನ್ನ ಟ್ರೇಡ್ ಮಾಡತಕ್ಕಂಥ ಸ್ವಲ್ಪ ನೋಡೋಣ. ವೀಕ್ಲಿ ಅನಾಲಿಸಿಸ್ ಮೇಲೆ ಬ್ಯಾಂಕಿಂಗ್ ಮತ್ತು ನಿಫ್ಟಿ ಅನ್ನು. ಸೊ ವೀಕ್ಲಿ ಅನಾಲಿಸಿಸ್ ಅಲ್ಲಿ ನೋಡ್ಬೇಕಾದ್ರೆ ನೀವು ಮೊದಲಿಂದ ಏನ್ ಹೇಳ್ತಿದ್ದಪ್ಪ ಅಂದ್ರೆ ಮೊದಲಿಂದ ನಮ್ಗೆ ಏನ್ ಹೇಳ್ಕೊತ ಬರ್ತಾ ಇದಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ, ಓಕೆ, ಈ ಒಂದೇನು ಏರಿಯಾ ಇದೆಯಲ್ಲ, ಈ ಏರಿಯಾ ಏನಪ್ಪಾ ಅಂದ್ರೆ 50,000 ಒಂದು ರೌಂಡ್ ಫಿಗರ್ ಇದೆ. ಓಕೆ, ಈ ಎಲ್ಲಿವರೆಗೂ ಈ ಏರಿಯಾ ಒಂದನ್ನ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೆ ಏನಾಗಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ಲಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಆಗಿತ್ತಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿತ್ತು. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆದ್ರೂ ಕೂಡ ಇದು ಮಾರ್ಕೆಟ್ ಬ್ರೇಕ್ ಮಾಡಬೇಕಾಗಿತ್ತು. ಈ ರೀತಿ ಬ್ರೇಕ್ ಮಾಡಿಲ್ಲ. ಅದೇನಾಗಿತ್ತಪ್ಪ ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಅಕೇಶನ್ ಮಹಾರಾಷ್ಟ್ರ ಎಲೆಕ್ಷನ್ ದಿವಸ ಗ್ಯಾಪ್ ಅಪ್ ಅಕೇಶನ್ ಮಾರ್ಕೆಟ್ ಈ ಒಂದು ಪ್ಯಾಟರ್ನ್ ಅನ್ನು ಏನ್ ಮಾಡ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ತು. ಓಕೆ, ಈ ಪ್ರೈಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡ್ತು ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನು ಕೂಡ ಮಾರ್ಕೆಟ್ ಬ್ರೇಕ್ ಮಾಡ್ತು. ಸೊ ಇದೇ ಬ್ರೇಕ್ ಮಾಡ್ಕೊಂಡು ಕಿಶನ್ ಮಾರ್ಕೆಟ್ ಇದೇ ಕಂಟಿನ್ಯೂಸ್ ಆಗಿ ಈ ಒಂದು ಫಸ್ಟ್ ವೀಕ್ ದಲ್ಲಿ ಏನ್ ಮಾಡ್ತಪ್ಪ ಈ ರೀತಿ ಡೋಜಿಕನ್ ಮಾಡ್ತು. ಡೋಜಿಕನ್ ಆದ್ರೂ ಕೂಡ ಏನಾಯ್ತಪ್ಪ ಫಸ್ಟ್ ಮಾರ್ಕೆಟ್ ಕೆಳಗೆ ಬರಕ್ ಹೋಗಿ ಕೆಳಗೆ ಬಂದು ಸ್ವಲ್ಪ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಅನ್ನ ಇದು ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸೊ ಈ ಒಂದು ಏನ್ ಏರಿಯಾ ಇದೆಯಲ್ಲ, ಈ 50,000 ಸರ್ ಇದೆ, ಈ 50,000 ಸರ್ ಏರಿಯಾ ತನಕ ಮಾರ್ಕೆಟ್ ಒಂದೇ ವೀಕ್ ಅಲ್ಲಿ ಒಂದು 2,000 ಪಾಯಿಂಟ್ ಏನಾಯ್ತು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸೊ ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ 2,000 ಪಾಯಿಂಟ್ ಮೇಲ್ಗಡೆ ಹೋಗಿತ್ತಲ್ಲ. ಸೊ ಅವಾಗ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದು ಎಲ್ಲ ಇರ್ತಕ್ಕಂಥ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ಲಿಮಿಟ್ ಆರ್ಡರ್ಸ್. ಓಕೆ, ಯಾರು ಲಿಮಿಟ್ ಆರ್ಡರ್ಸ್ ಅಪ್ಪ ಅಂದ್ರೆ ಹೆವಿ 2,000 ಇರುತ್ತಲ್ಲ ಎಫ್ ಅಂಡ್ ಐ ಒಳಗೆ. ಸೊ ಅವ್ರದ್ದು ಏನಪ್ಪ ಅಂತಂದ್ರೆ ಲಿಮಿಟ್ ಆರ್ಡರ್ ಫಿಲ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಹೌದಾ, ಮಾರ್ಕೆಟ್ ನೋಡಿ ಯಾವ ರೇಂಜ್ ಅಲ್ಲಿ ಮಾರ್ಕೆಟ್ ಬಂದಿದ್ದಪ್ಪ ನಿನ್ನೆ ದಿನ ಈ ಒಂದು ವೀಕ್ ಅಲ್ಲಿ 1,000 ಪಾಯಿಂಟ್ ಕೆಳಗಡೆ ಬಂದಿದೆ. ಹೌದಾ, 1,000 ಪಾಯಿಂಟ್ ಕೆಳಗಡೆ ಬಂದು ಅದೇ ರೀತಿ 1,000 ಪಾಯಿಂಟ್ ಕವರ್ ಆಗಿದೆ. ಸೊ ಟೋಟಲ್ ಆಗಿ ಈ ಒಂದು ವೀಕ್ ದಲ್ಲಿ ಮಾರ್ಕೆಟ್ ಎಷ್ಟು ಕವರ್ ಮಾಡಿದೆಪ್ಪ ಅಂತಂದ್ರೆ 1,500 ಪಾಯಿಂಟ್ ಕವರ್ ಮಾಡುದು. ಹೌದಾ, ಈ ಒಂದು ವೀಕ್ ನಲ್ಲಿ 1,500 ಪಾಯಿಂಟ್ ಮಾರ್ಕೆಟ್ ಕವರ್ ಮಾಡಿದೆ. ಅದನ್ನು ಕೂಡ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಇದೆ. ಈ ಒಂದು ಮಾರ್ಕೆಟ್ ಏನಪ್ಪ ಈ ಡೋಜಿ ಕ್ಯಾಂಡಲ್ ಇದೆ ಅಂದ್ರೆ ಇನ್ನ ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ. ಹೌದಾ, ಇನ್ಸೈಡ್ ಕ್ಯಾಂಡಲ್ ಇರೋದ್ರಿಂದ ಮಾರ್ಕೆಟ್ ಬಟ್ ಈ ಒಂದೇನು ಕ್ಯಾಂಡಲ್ ಇದೆಯಲ್ಲ, ಈ ಒಂದೇನು ಹ್ಯಾಮರ್ ಕ್ಯಾಂಡಲ್, ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಮಾಡಿದಪ್ಪ ಅಂದ್ರೆ ಸಪೋರ್ಟ್ ಇದೆ. ಹೌದಾ, ಯಾವಾಗ ಒಂದು ಹ್ಯಾಮರ್ ಕ್ಯಾಂಡಲ್ ಸಪೋರ್ಟ್ ಮಾರ್ಕೆಟ್ ಮಾಡಕ್ಕೆ ರೆಡಿ ಆಗುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ಡಿಪೆಂಡ್ ಅಪ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತಪ್ಪ ಅಂದ್ರೆ ಈ ಒಂದೇನು ಲೈನ್ ಇದೆಯಲ್ಲ, ಈ ಒಂದೇನು ಹೈ ಇದೆಯಲ್ಲ, ಈ ಹೈ ಕ್ರಾಸ್ ಮಾಡ್ಕೊಂಡು ಒಂದೆರಡು ಸಸ್ಟೈನ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಇದೇ ಒಂದು ಎಲ್ಲಿವರೆಗೂ ಈ ಒಂದು ಹೈ ಅನ್ನು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೆ ಏನಾಗಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಅಥವಾ ಒಂದ್ ವೇಳೆ ಇದೇ ಒಂದು ಸ್ಪೇಸ್ ಮಾರ್ಕೆಟ್ ಟ್ರೇಡಿಂಗ್ ಮಾಡತ್ತಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು ಕೆಳಗಡೆ ಬ್ರೇಕ್ ಮಾಡಂಗಿಲ್ಲ 50,000 ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಲ್ಲ. ಒಂದ್ ವೇಳೆ ಇದೇ ರೀತಿ ಸಿಕ್ತು ಅಂದ್ರೆ ಈ ಒಂದು ವಾರದಲ್ಲಿ ಏನಾಗಬಹುದಪ್ಪ ಅಂದ್ರೆ ಪೂರಾ ಕನ್ಸಲ್ಟೇಷನ್ ಆಗಿ ಒಂದು ವೇಸ್ಟ್ ಮಾಡ್ಬೋದು ಈ ಒಂದು ವಾರ. ಹೌದಾ, ಈ ಒಂದು ವಾರ ಪೂರಾನೇ ಕನ್ಸಲ್ಟೇಷನ್ ಮಾಡಿ ವೇಸ್ಟ್ ಮಾಡ್ತಕ್ಕಂಥ ಇರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಏನಪ್ಪ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇದೆ. ಹೌದಾ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ವಿಂಡೋ ಇರೋದ್ರಿಂದ ಇಲ್ಲಿ ಏನ್ ಮಾಡಪ್ಪ ಎಲ್ಲಿವರೆಗೂ ಈ ರೆಸಿಸ್ಟೆನ್ಸ್ ವಿಂಡೋ ಕ್ರಾಸ್ ಮಾಡಿಲ್ಲ ಮತ್ತೆ ಇಲ್ಲಿವರೆಗೂ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಎಲ್ಲಿವರೆಗೂ ಇದು ಹೈ ಅನ್ನ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಇದನ್ನು ಕ್ರಾಸ್ ಮಾಡೋದು ಕೂಡ ಈ ಒಂದು ಏನು ಕ್ಯಾಂಡಲ್ ಇದೆ, ಈ ಒಂದು ಕ್ಯಾಂಡಲ್ ಇದೆ 54,600, ಈ ಒಂದು ಕ್ಯಾಂಡಲ್ ಇದೆ, ಈ ಒಂದು ಕ್ಯಾಂಡಲ್ ಹೈ ಅನ್ನ ಕೂಡ ಮಾರ್ಕೆಟ್ ಕ್ರಾಸ್ ಮಾಡ್ತಕ್ಕಂಥ ಚಾನ್ಸಸ್ ಇರಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಯಾಕಪ್ಪ ಅಂದ್ರೆ ಇದು ಒಂದು ಹೈ ಇದೆ. ಹೌದಾ, ಇದನ್ನು ಕೂಡ ಒಂದು ಹೈ ಇದೆ, ಇದನ್ನು ಕೂಡ ಏನಿದೆಪ್ಪ ಹೈ ಇಲ್ಲ. ಬಟ್ ಇಲ್ಲಿ ಏನಾಗಿದೆಪ್ಪ ಹೈಯರ್ ಹೈ ಇದೆ, ಬಟ್ ಇಲ್ಲಿ ಹೈಯರ್ ಆಗಿಲ್ಲ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲೋವರ್ ಹೈ ಆಗಿದೆ. ಹೌದಾ, ಇಲ್ಲಿ ಒಂದು ಇಲ್ಲಿ ಒಂದು ಹೈಯರ್ ಹೈ ಆಗಿದೆ, ಇಲ್ಲಿ ಲೋವರ್ ಹೈ ಆಗಿದೆ. ಹೌದಾ, ಸೊ ಇದೇ ರೀತಿ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಬರ್ತಿತ್ತು. ಬಟ್ ಇದೇ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಹೌದಾ, ಸೊ ಇಲ್ಲಿ ಒಂದು ಲೋವರ್ ಹೈ, ಇಲ್ಲಿ ಒಂದು ಲೋವರ್ ಹೈ ಇರೋದ್ರಿಂದ ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು ಕ್ರಾಸ್ ಅನ್ನ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಮೇಲ್ಗಡೆ ಹೋದ್ರು ಕೂಡ ಫಸ್ಟ್ ನಮ್ಗೆ ಎಷ್ಟು ಫಸ್ಟ್ ಟಾರ್ಗೆಟ್ ಇರುತ್ತೆ ಈ ಒಂದು ಟಾರ್ಗೆಟ್ ಅನ್ನು ನಾವು ರೀಚ್ ಮಾಡ್ತೀವಿ 54,600. ಓಕೆ, ಸೊ 54,600 ಎಲ್ಲಿವರೆಗೂ ನಾವು ಕ್ರಾಸ್ ಮಾಡಿದ್ರೆ ಅಲ್ಲಿವರೆಗೂ ನೀವು ಹೈ ಅನ್ನ ರೀಚ್ ಮಾಡ್ಕೊಂಡು ಚಾನ್ಸಸ್ ತುಂಬಾನೇ ಕೂಡ ಕಡಿಮೆ ಇರುತ್ತೆ. ಯಾಕಪ್ಪ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಇರ್ತಕ್ಕಂಥ ಬೈಯರ್ಸ್ ಏನ್ ಮಾಡ್ತಪ್ಪ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿರ್ತಕ್ಕಂಥ ಚಾನ್ಸಸ್ ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ. ಇದೇ ರೀತಿ ಆಯ್ತಪ್ಪ ಅಂದ್ರೆ ಈ ಒಂದು ವಾರ ಏನಾಗುತ್ತಪ್ಪ ಈ ಒಂದು ವೀಕ್ ಏನಾಗೋದಪ್ಪ ಪೂರಾ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಯಾಕಪ್ಪ ಅಂದ್ರೆ ಈ ವಾರದಲ್ಲಿ 15 ಪಾಯಿಂಟ್ ರನ್ನಿಂಗ್ ಆಗಿದೆ, ಈ ಹೋದ ವಾರನೂ ಕೂಡ 2,000 ಪಾಯಿಂಟ್ ರನ್ನಿಂಗ್ ಆಗಿದೆ. ಸೊ 2 ವಾರ ಆಯ್ತು ಮಾರ್ಕೆಟ್ ಏನಾಗ್ತಪ್ಪ ಕೆಳಗಡೆ ಬರಕ್ ಟ್ರೈ ಮಾಡ್ತದೆ, ಕೆಳಗಡೆ ಬರ್ತಾರೆ ಮೇಲ್ಗಡೆ ಹೋಗ್ತದೆ. ಸೊ ಹೀಗಾಗಿ ಏನಾಗಿರ್ಬೋದಪ್ಪ ಅಂದ್ರೆ ಇಲ್ಲಿ ನಾವು ಬುಲ್ಸ್ ಇದಾರೆ ಅಂತ ಹೇಳ್ಬೋದು. ಹೌದಾ, ಬೈಯರ್ಸ್ ಇನ್ನೂ ಕೂಡ ಏನಪ್ಪಾ ಮಾರ್ಕೆಟ್ ಅಲ್ಲಿ ಇದಾರೆ. ಯಾವಾಗಿದೆ
ಈ ಒಂದು ಕ್ಯಾಂಡಲ್ ಬ್ರೇಕ್ ಮಾಡುತ್ತಾ, ಈ ಹ್ಯಾಮರ್ ಕ್ಯಾಂಡಲ್ ಬ್ರೇಕ್ ಮಾಡುತ್ತಾ, ಅವಾಗ ಮಾತ್ರ ಫಸ್ಟ್ ಟಾರ್ಗೆಟ್ ನಮಗೆ 54,600 ನೆನಪಿಟ್ರಿ. 54,600 ನಮಗೆ ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ, ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 55,000 ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಹೌದಾ, ತುಂಬಾನೇ ಇರುತ್ತೆ. ಇದನ್ನ ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡಿ. ಇದು ಒಂದು ಬ್ಯಾಂಕ್ ನಿಫ್ಟಿ ಇದೆ. ಇನ್ನು ನಿಫ್ಟಿ ನಾವು ಏನು ನೋಡ್ಬೋದಪ್ಪ ಅಂದ್ರೆ ನೋಡ್ರಿ, ಒಂದ್ ಸ್ವಲ್ಪ ನೀವು ಗಮನ ನೋಡ್ರಿ, ಈ ಒಂದು ಬ್ಯಾಂಕ್ ನಿಫ್ಟಿ ಇರ್ತಕ್ಕಂಥ ಒಂದು ಪ್ಯಾಟರ್ನ್. ಓಕೆ, ಆಮೇಲೆ ನಿಫ್ಟಿ ಒಳಗಿರ್ತಕ್ಕಂಥದ್ದು ಪ್ಯಾಟರ್ನ್ ಎರಡು ಸೇಮ್ ಇದಾವೆ. ಹೌದಾ, ಇದನ್ನು ಕೂಡ ಒಂದು ಏನಾಗಿದೆಪ್ಪ ಅಂತಂದ್ರೆ ಒಂದು ಕ್ಯಾಂಡಲ್ ಮಾಡ್ಕೊಂಡು ಕೃಷಿ ಇದನ್ನು ಒಂದು ಕೂಡ ಹ್ಯಾಮರ್ ಕ್ಯಾಂಡಲ್ ಮಾಡಿದೆ, ಅಲ್ಲಿನೂ ಕೂಡ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಮತ್ತೆ ಎರಡು ಕೂಡ ಎಲ್ಲಿ ಮಾಡಿದವಪ್ಪ ಅಂದ್ರೆ ಇಲ್ಲಿ ಎರಡು ಕೂಡ ಒಂದು ಸಪೋರ್ಟ್ ಝೋನ್ ದಲ್ಲಿ ಮಾಡಿದೆ. ಹೌದಾ, ಅದನ್ನು ಕೂಡ ಒಂದು ಬ್ಯಾಂಕ್ ನಿಫ್ಟಿ ಫುಲ್ ಟೈಮ್ ಆಲ್ ಟೈಮ್ ಹೈ ಹತ್ರ ಬಂದ ತಕ್ಷಣ ಏನ್ ಮಾಡಿದಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಅದು ಬಾಟಮ್ ದಲ್ಲಿ ಹ್ಯಾಮರ್ ಸಪೋರ್ಟ್ ದಲ್ಲಿ, ಇದನ್ನು ಕೂಡ ಏನಾಗಿದೆಪ್ಪ ಬಾಟಮ್ ದಲ್ಲಿ ಇದೆ ಮತ್ತೆ ಸಪೋರ್ಟ್ ದಲ್ಲಿ ಹ್ಯಾಮರ್ ಕ್ಯಾಂಡಲ್ ಮಾಡೋದ್ರಿಂದ ಇಲ್ಲಿನೂ ಕೂಡ ಏನಾಗೋದಪ್ಪ ಅಂದ್ರೆ ಮಾರ್ಕೆಟ್ ಬುಲಿಶ್ ಅಲ್ಲಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಹೌದಾ, ಸೊ ಇಲ್ಲಿನೂ ಕೂಡ ನಿಮಗೆ ಏನಿದಪ್ಪ ಅಂದ್ರೆ ಹೋದ ವಾರದಲ್ಲಿ ಇದು ಏನಾಗಿದಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಆಗಿದೆ. ಇದನ್ನು ಬ್ರೇಕ್ ಮಾಡ್ಕೊಂಡ್ರೆ ತುಂಬಾನೇ ಕೆಳಗಡೆ ಹೋಗುತ್ತೆ. ಬಟ್ ಬ್ರೇಕ್ ಮಾಡಿಲ್ಲ. ಏನಾಯ್ತಪ್ಪ ಅಂದ್ರೆ ಈ ಒಂದು ಚೇನನ್ನ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡ್ಕೊಂಡು ಇದು ಫೇಕ್ ಮಾಡ್ಕೊಂಡ್ ಇದನ್ನು ಕೂಡ ಒಂದು ಟ್ರೆಂಡ್ ಬ್ರೇಕ್ ಮಾಡ್ಕೊಂಡು ಟ್ರೆಂಡ್ ಬ್ರೇಕ್ ಮಾಡ್ಕೊಂಡ್ ಇಲ್ಲಿ ಒಂದು ಏನಿರೋದಿಲ್ಲ, ಈ ಒಂದು ಸಪೋರ್ಟ್ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದೆ. ಹೌದಾ, ಇವಾಗ ಕೂಡ ಏನಿದೆಪ್ಪ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಹೌದಾ, ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಸೇಮ್ ಟು ಸೇಮ್ ಬ್ಯಾಂಕ್ ಯಾವ ರೀತಿ ವರ್ಕ್ ಮಾಡಿಲ್ಲ ಅದೇ ರೀತಿ ಕೂಡ ಇಲ್ಲಿ ಮಾರ್ಕೆಟ್ ವರ್ಕ್ ಮಾಡಿದೆ. ಸೊ ಇಲ್ಲಿ ನಮಗೆ ಏನ್ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ವೀಕ್ ನಲ್ಲಿ ಈ ಒಂದು ಏನ್ ಏರಿಯಾ ಇದಿಲ್ಲ. ಹೌದಾ, ಈ ಒಂದು ಏರಿಯಾ ಆಮೇಲೆ ಮತ್ತೆ ಇದೊಂದು ಏರಿಯಾ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಈ ಒಂದು ಏರಿಯಾ ಎಲ್ಲಿವರೆಗೆ ಕ್ರಾಸ್ ಮಾಡಂಗಿಲ್ಲ ಮಾರ್ಕೆಟ್, ಅಲ್ಲಿವರೆಗೂ ಮಾರ್ಕೆಟ್ ಹೆವಿ ಬಯರ್ಸ್ ಬರಂಗಿಲ್ಲ. ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗ್ಬೇಕಪ್ಪ. ಇಲ್ಲಿ ಕೆಳಗಡೆ ಬಯರ್ಸ್ ಇದೆ. ಹೌದಾ, ಏನು ಇಲ್ಲಿ ನಾನು ಒಂದು ಸಣ್ಣದಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಟಚ್ ಮಾಡೋದು ಏನಾಗುತ್ತೆ ಮಾರ್ಕೆಟ್ ಬುಲಿಶ್ ಆಗಿ ತೊಗೊಂಡು ಬಯರ್ಸ್ ಮೇಲ್ಗಡೆ ಹೋಗ್ತಾರೆ. ಬಟ್ ಈ ಒಂದು ಏರಿಯಾ ಇದೆಯಲ್ಲ, ಈ ಏರಿಯಾ ಎಲ್ಲಿವರೆಗೂ ಕ್ರಾಸ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಹೆವಿಯಾಗಿ ಬಯರ್ಸ್ ಬಂದ ಜಾಸ್ತಿ ಮೂವ್ಮೆಂಟ್ ಅನ್ನ ಕೊಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹೌದಾ, ಸೊ ಎಲ್ಲಿವರೆಗೂ ಇದನ್ನ ಕ್ರಾಸ್ ಮಾಡ್ಬೇಕು. ಓಕೆ, ಇದು ಕ್ರಾಸ್ ಮಾಡ್ತಪ್ಪ ನೆಕ್ಸ್ಟ್ ಕ್ರಾಸ್ ಎಲ್ಲಿ ಇರ್ತಪ್ಪ ಇದು ಒಂದಿರುತ್ತೆ. ನೆಕ್ಸ್ಟ್ ಹೇಳ್ತಾ ಇರೋದು ನಮಗೆ ಈ ವೀಕ್ಲಿ ಅಲ್ಲ ಡೈಲಿ ಅಲ್ಲ, ಡೈಲಿ ವಿಡಿಯೋವನ್ನ ನಾಳೆನೇ ಬಿಡ್ತೀವಿ. ಸೊ ಇವಾಗ ಏನ್ ಮಾಡ್ತಿದ್ದಪ್ಪ ಅಂದ್ರೆ ವೀಕ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದೇನು ಕ್ರಾಸ್ ಮಾಡ್ಕೊಂಡ್ರೆ ಇದನ್ನ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇದು ಇರುತ್ತೆ. ಓಕೆ, ಇವಾಗ 25,600 ಅಥವಾ 700 ತನಕ ಇರ್ಬೋದು. ಇದನ್ನು ಫಸ್ಟ್ ನಮ್ಮ ಟಾರ್ಗೆಟ್ ಇರುತ್ತೆ. ಇದು ಕೂಡ ಕ್ರಾಸ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ 26,000. ಅದನ್ನು ಕೂಡ ಕ್ರಾಸ್ ಮಾಡಿ ಎಷ್ಟಾಗುತ್ತೆ 26,300 ಕೂಡ ಮಾರ್ಕೆಟ್ ನಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಒಂದ್ ವೇಳೆ ಇದೇ ಏನಾದ್ರು ಕ್ರಾಸ್ ಮಾಡಿದೆ, ಓಕೆ ಇದೇ ಕ್ರಾಸ್ ಮಾಡಿದ್ರೆ ಈ ಒಂದು ಏರಿಯಾನ ನಾವು ಏನ್ ಮಾಡ್ಬೇಕು, ಇಲ್ಲಿನೂ ಕೂಡ ಒಂದು ಏನಾಗಿದೆಪ್ಪ ಅಂದ್ರೆ ನಾವು ನೋಡ್ಕೊಂಡು ಸರಿಯಾಗಿ ನೋಡ್ಕೊಂಡ್ರೆ ಇಲ್ಲಿನೂ ಕೂಡ ಏನಾಗುತ್ತೆ ಅನ್ನೋ ಒಂದು ಇನ್ಸೈಡ್ ಕ್ಯಾಂಡಲ್ ಇದೆ. ಹೌದಾ, ಈ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇದು ಎಷ್ಟು ಮಾರ್ಕೆಟ್ ಮೂವ್ಮೆಂಟ್ ಇಲ್ಲ ಅಷ್ಟೇ ಮಾರ್ಕೆಟ್ ಮೂವ್ಮೆಂಟ್ ಸ್ಪೀಡ್ ಆಗಿ ಆಗುತ್ತೆ. ಬಟ್ ಒಂದ್ ವೇಳೆ ಇದೇ ಏನಾದ್ರು ಬ್ರೇಕ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ಕನ್ಸಿಡರೇಷನ್ ಆಗಿ ಕೆಳಗಡೆ ಬರೋದು ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು ಮೇಲ್ಗಡೆ ಹೋಗೋದು, ಇದೇ ರೀತಿ ಟೈಮ್ ವೇಸ್ಟ್ ಮಾಡ್ಕೋದ್ರಪ್ಪ ನೆಕ್ಸ್ಟ್ ವೀಕ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಮೂವ್ಮೆಂಟ್ ಸಿಗ್ತಾ ಇಲ್ಲ ಮತ್ತು ಯಾವುದೇ ರೀತಿಯ ಚೆನ್ನಾಗಿರೋ ಪ್ರಾಫಿಟ್ ಅನ್ನು ನಮಗೆ ಮಾಡೋಕ್ಕೂ ಆಗುದಿಲ್ಲ. ಸೊ ಚಿಕ್ಕದಾಗಿರ್ತಕ್ಕಂಥ ಪ್ರಾಫಿಟ್ ಅನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು 500-700 ಪಾಯಿಂಟ್ಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಕ್ ಹೋದಪ್ಪ ಇಲ್ಲಿ ಕ್ಯಾಪ್ಚರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಎಲ್ಲಿವರೆಗೂ ಈ ಒಂದು ಹೈ ಅನ್ನು ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ನಮಗೆ 500-600 ಪಾಯಿಂಟ್ ಒಂದ್ ಸೈಡ್ ಕ್ಯಾಪ್ಚರ್ ಮಾಡಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡಪ್ಪ ಎಲ್ಲಿವರೆಗೂ ಇದನ್ನು ಕ್ರಾಸ್ ಮಾಡಂಗಿಲ್ಲ, ಈ ಒಂದು ಏರಿಯಾನ ಈ ಒಂದು ಹೈ ಎಲ್ಲಿವರೆಗೂ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಏನ್ ಮಾಡಪ್ಪ ಸ್ವಲ್ಪ ನೀವು ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಕೆಳಗಡೆ ಬಂದಾಗ ನಾನು ಸ್ವಲ್ಪ ನೆನ್ಬಿಟ್ಟು ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಬಯರ್ಸ್ ಬರ್ತಾರೆ. ಬಯರ್ಸ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದಾಗ ಡೈರೆಕ್ಟ್ ಸೆಲ್ ಮಾಡಕ್ ಹೋಗ್ಬಿಟ್ರೆ ಸ್ವಲ್ಪ ಪ್ರೈಸ್ ಸೆಲ್ ಮಾಡೋದಪ್ಪ ಮೆರಿಡಿಯನ್ ಸೆಲ್ ಮಾಡಿ ಕೆಳಗಡೆ ಬಂದು ಸೆಲ್ ಮಾಡೋದಪ್ಪ ಅಂದ್ರೆ ಏನಾಗುತ್ತೆ ಟ್ರಾಪ್ ಹಾಕಿ ಮಾರ್ಕೆಟ್ ಮತ್ತೆ ಮೆರಿಡ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡಪ್ಪ ಅಂದ್ರೆ ಮಾರ್ಕೆಟ್ ಅನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೊಂಡು ಟ್ರೈ ಮಾಡಿ. ಇದು ನೋಡಿ, ನೀವು ಕೂಡ ಸೇಮ್ ಪ್ಯಾಟರ್ನ್ ರೆಡಿ ಮಾಡಿ. ಹೌದಾ, ಇದನ್ನು ಕೂಡ ಸೇಮ್ ಪ್ಯಾಟರ್ನ್ ರೆಡಿ ಮಾಡಿದೆ. ಆಮೇಲೆ ಇದನ್ನು ಕೂಡ ಸೇಮ್ ಪ್ಯಾಟರ್ನ್ ರೆಡಿ ಮಾಡಿದೆ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂತ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ನೆಕ್ಸ್ಟ್ ವೀಕ್ ದಲ್ಲಿ ಟ್ರೇಡ್ ಮಾಡಿದ್ರು. ಹೌದಾ,